ಈಗ ಅಯೋಧ್ಯ ಮುಕ್ತ ಮಾಡೀವಿ, ಅಭಿ ಬಾಕಿ ಐತಿ ದೇಶನಾಗ. ಅವ ನಾಳೆ ಬಂದು ಸಂಕೇಶ್ವರಿಗೆ ಯಾವುದರ ಒಂದು ಇದು ನಮ್ಮ ವಕಫಕ್ಕೆ ಸಂಬಂಧಪಟ್ಟಿದೆ ಅಂತ ಒಂದು ನೋಟಿಸ್ ಕೊಟ್ಟಂದ್ರೆ ಕೋರ್ಟ್ನಾಗೂ ಅದಕ್ಕೆ ಸ್ಟೇ ಸಿಗುವುದಿಲ್ಲ. ನೀವು ಅವ್ರ ಟ್ರಿಬ್ಯುನಲ್ಗೆ ಹೋಗ್ಬೇಕು, ತುಡುಗನ ಬಲ್ಲೆ ನ್ಯಾಯ ಕೇಳಕ್ಕೆ ಹೋಗ್ಬೇಕು. ಈ ದೇಶದಾಗ 18 ಲಕ್ಷ ಎಕರೆ ಇಂಡಿಯನ್ ಆರ್ಮಿ ಕೈಯಾಗೈತೆ ಜಮೀನು. ಯಾರು ಬೇಕಾದ್ರೂ ಆಸ್ತಿ ಮೇಲೆ ಅವರು ಹಕ್ಕು ಚಲಾಯಿಸ್ಬೋದು. ಕರ್ನಾಟಕದಾಗ 56,000 ಎಕರೆ ವಕಫ್ ಆಸ್ತಿ ಅದ. ಒಂದು ಸಣ್ಣ ಗೋರಿ ಮ್ಯಾಗ ಸುಣ್ಣ ಹೊಡೆದೊಂದು ಹಸಿರು ಜೆಂಡ ಹಚ್ಚಿದ್ರೆ ಮುಗೀತು. ನೀವು ಅಲ್ಲಿ ಹೋಗಿ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ನೀವೇನಾರು ಒಂದು ಭಗವತ್ ಜೆಂಡ ಹಚ್ಚಿದ್ರೆ ಬಂದು ಕಿತ್ತಾರೆ. ಯಾಕಂದ್ರೆ ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ, ಈ ಭಗವತ್ ಜೆಂಡ ಯಾರು ಕೇಸರಿ ಶಾಲ್ ಹಾಕೊಂಡು ಮಾತ್ರ ಹೊಡಿ ಅಂತ ಹೇಳ್ತಾರೆ ನಮ್ಮ ಕೈ. ಅಂದ್ರೆ ಅವ್ರ ಓಟ ಕಾಂಗ್ರೆಸ್ನವ್ರು ಹಾಕೊಳ್ಳಿ. ನೀವೇನದಿರಲಿ ನೀವೆಲ್ಲರೂ ಒಕ್ಕಟ್ಟಾಗಿ ಒಮ್ಮೆ ಬುದ್ಧಿ ಕಲಿಸಿದ್ರಂದ್ರೆ ಮುಂದೆ ಅವಾಗ ಹಿಂದೂಗಳ ಶಕ್ತಿ ಏನು ಅನ್ನೋದನ್ನು ಈ ದೇಶನಾಗ ತೋರ್ಸ್ಲಿಕ್ಕೆ ಸಾಧ್ಯತೆ. ಅದಕ್ಕೆ ನರೇಂದ್ರ ಮೋದಿ ಅವರು ನಿಮ್ಮ ಮ್ಯಾಗ ವಿಶ್ವಾಸ ಇಟ್ಟವ್ರು ಹೇಳ್ತಾರ, ಇಸ್ ಬಾರ್ ಅದಕ್ಕೆ ಬಂಧುಗಳೇ ಕೈ ಮುಗಿದು ಕೇಳ್ಕೊತೀನಿ. ವೋಟಿಂಗ್ ದಿವಸ ಎಲ್ಲರೇ ಹೊರಗೆ ಪ್ರವಾಸಕ್ಕೆ ಹೋದೆ, ಗುಡಿಗೆ ಹೋದೆ, ದೇವರ ಅದಾನ ಗುಡಿಯಾಗೆ ಇರ್ತಾನ. 7ನೇ ತಾರೀಕಿಗೆ ಅಟ್ಟೆ ಹೊರಗೆ ಬಂದಿರೋದಿಲ್ಲ. ಬರ್ರಿಯಪ್ಪ ಓಟ್ ಬಿಟ್ಟು ಬಂದಿರಿ, ನಿಮಗೆಲ್ಲ ತಥಾಸ್ತುತೇನು ಹಬ್ಬೋದಿಲ್ಲ ಇರ್ಬೋದು. ಆ ದೇವ್ರ ಗುಡಿ ಉಳಿಬೇಕಾದ್ರೆ ನೀವೇನು ಮಾಡ್ಬೇಕು? 7ನೇ ತಾರೀಕಿಗೆ ಅಲ್ಲಿ ಹಾಕ್ಬಿಟ್ರಿ, ದೇವ್ರಿಗೇನ ಹಾಕದಂಗ ಕಾಣಿಕೆ ಪಣಿಕೆನ ಮ್ಯಾಗ ಹಾಕ್ಬಿಡ್ರಿ. ಯಾವ ದೊಡ್ಡ ದೊಡ್ಡ ಗುಡಿಯಾಗ ಅದು ನೀವು ಹಾಕ್ತಿರಲ್ಲ, ಆ ಸಾಬ್ರಿಗೆ ಕೊಟ್ಟು ಬಿಡ್ತಾರ ಸಿದ್ದರಾಮಯ್ಯ. 100 ಕೋಟಿ ರೂಪಾಯಿ ಕಂಪೌಂಡ್ ಕಟ್ಲಕತ್ತು ವಕಫ್ ಆಸ್ತಿಗೆ. ಯಾರಪ್ಪನ ದುಡ್ಡ ಬಾ ಸಿದ್ದರಾಮಣ್ಣ ಅಂತ ಕೇಳಿದೆ ನಾನು. 100 ಕೋಟಿ ಕೊಡ್ತೀನಿ, 10,000 ಕೋಟಿ ಮುಸ್ಲಿಮ್ರು ಕೊಟ್ಟು ಬಿಡ್ತಾರೆ. ಏನು ನಿಮ್ಮ ಮುದ್ದಾರ ಮನಿದ? ಎಷ್ಟು ಧೈರ್ಯದಲ್ಲಿ ಮಾತಾಡ್ತಾರೆ. ಇದೇ ಹೇಳಬೇಕು, 11,000 ಕೋಟಿ ರೂಪಾಯಿ TSB ಜನರಿಗೂ ಅಭಿವೃದ್ಧಿ ಕೊಡುವಂಥ ಹಣ ಗ್ಯಾರಂಟಿಗೆ ಹಾಕಿದ್ವಿ. ಇವತ್ತು SC ST ಹೋಗಿ ಜನಾಂಗದವ್ರಿಗೂ ಅನ್ಯಾಯ ಮಾಡಿದ್ರು. ಇವತ್ತು ನಮ್ಮ ಸರ್ಕಾರ ನಾಳೆ ಪ್ರಧಾನಮಂತ್ರಿಗಳು ಇವತ್ತು ಹೇಳಿದ್ರು, ಮೊನ್ನೆ ನಮ್ಮದು ಕಾಂಟ್ರವರ್ಸಿ ಅಂತ ಯತ್ನಾಳ್ ಮತ್ತೊಂದು ವಿವಾದಾತ್ಮಕ ಹೇಳಿಕೆ, ಮುಸ್ಲಿಂ ರಿಸರ್ವೇಷನ್ ತೆಗಿತೀನಿ ಅಂತೇಳಿ ಒಂದು ಹೇಳಿಕೆ ಕೊಟ್ಟಾರ. ಇಂಡಿಯಾ ಟುಡೇ ಯಾವ ದೊಡ್ಡ ದೊಡ್ಡ ಇಂಗ್ಲೀಷ್ ಚಾನಲ್ದಾಗ ಹೊಡಿಲಕತ್ರು. ಇವತ್ತು ಬಾಗಲಕೋಟೆಯಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ರು, ನಿಜವಾಗಿ ಕಾಂಗ್ರೆಸ್ನವ್ರಿಗೆ ದಲಿತರ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಗ್ಗೆ ವಿಶ್ವಾಸ ಇದ್ರ ಹಿಂದುಳಿದ ದಲಿತರಿಂದ ಕಸ್ಕೊಂಡು ಏನು ಇವತ್ತು 4% ಮುಸ್ಲಿಂ ರಿಸರ್ವೇಷನ್ ಕೊಟ್ಟಾರಲ್ಲ, ಅದು ಧರ್ಮ ಆಧಾರಿತ ಏನು ಮೀಸಲಾತಿಯನ್ನು ನಾವು ರದ್ದು ಮಾಡ್ತೇವೆ ಅಂತ ಮಾತನ್ನು ಹೇಳಿದಾರೆ. ಅದನ್ನು ಯಾರಿಗೆ ಕೊಡ್ತೀವಿ ನಾವು? SC ST ಹಿಂದುಳಿದ ಜನಾಂಗಕ್ಕೆ. ಇದು ಹೇಳಿ ನಾವು ಅದನ್ನು 4% ಕೊಳ್ಳೋಕ್ಕೆ ಬರೋದಿಲ್ಲ. ಅದು ಸಂವಿಧಾನ ವಿರೋಧಿ ಇದೆ. ಅದು ಧರ್ಮ ಆಧಾರಿತ ಮೀಸಲಾತಿ. ನನಗೆ ನಿನ್ನೆ ಮಾನ್ಯ ಧಾರವಾಡಕ್ಕೆ ಹೋಗಿದ್ದೆ, ಪ್ರಹ್ಲಾದ್ ಜೋಶಿ ಹೇಳಿದ್ರು 2A ಅದಾರ, 2B ಅದಾರ, ಅಲ್ಲಿಂದ ಮೈನಾರಿಟಿ ಅಲ್ಪಸಂಖ್ಯಾತಿದ್ರಾಗ ಅದಾರ. ಪ್ರವರ್ಗವ್ರು 23% ಲಾಭ ತೊಗೊಳಕತ್ತಾರ. ಅವರು ನಮ್ಮ ದಲಿತರದು ಹಿಂದುಳಿದವ್ರದ್ದು ಮೀಸಲಾತಿ ಸೌಲಭ್ಯ ನಮ್ಮ ಸರ್ಕಾರ ಆಗೋದು ಗ್ಯಾರಂಟಿ. ಆ ಮೀಸಲಾತಿ ತೆಗೆದು SC ST ಜನಾಂಗಕ್ಕೆ ಕೊಡೋದು ನಾವು ಗ್ಯಾರಂಟಿ. ಇವತ್ತು ನಮ್ಮ ಸಮಾಜಕ್ಕೂ ನಾವು ತೊಗೊಂಡೀವಿ. ಇವತ್ತು ಒಬ್ಬ ಕಾಂಗ್ರೆಸ್ MLA ಲಿಂಗಾಯತರು ಪಂಚಮಸಾಲಿ ಆದಿಬಣಿಜಿಗ ನಾನೇ ಹೋರಾಟ ಮಾಡ್ದವ. ಯಡಿಯೂರಪ್ಪನ ವಿರುದ್ಧ ನಿಂತು ಮಾತಾಡ್ದವ ವಿಧಾನಸಭೆಯಲ್ಲಿ. ಬೊಮ್ಮಾಯಿಗಂತರೂ ಇಲ್ಲೇ ಬೆಳಗಾವಿ ದೇಶದಾಗ ಅಲೆಗಾಡಿಸಿಬಿಟ್ಟೆ. ಚಂದಾಗ ನೀನು ಕೊಟ್ಟರೆ ಬರೋಬ್ಬರಿ ತಿಳ್ಕೊಂಡು ನೋಡ ನಾಳೆ ಇಡೋದತ್ತಲ್ಲ. ಏನು ಹೇಳಿದ್ರು ಬೊಮ್ಮಾಯಿನ ಕೇಳಿ ನಾವು CC ಪಾಟೀಲ್ರಿಗೆ ಈ ಹಿರಣ್ಣ ಕಡಾಡಿಗೆ ಬೇಕಾದ್ರೆ ಕೇಳಿ ನಾವು ಸುಳ್ಳು ಹೇಳ್ತಾರೆ. ಬೊಮ್ಮಾಯಿ, ನಮ್ಮ ಜನಾಂಗ ಮೀಸಲಾತಿ ಕೊಡಲಾರ್ದ ನಾಟಕ ಎಲ್ಲರೇ ಮಾಡಿದ್ವಿ, ನೀನು ನಾಳೆ ತೊಗೋತೀನಿ ವಿಧಾನಸಭಾ. ಇಲ್ಲ ಬಸವನಗೌಡ್ರ, ನನ್ನ ತಾಯಿ ಎಣ್ಣೆ ಮಾಡಿ ಹೇಳ್ತೇನೆ ರೀ, ನಾ ಕೊಡ್ತೀನಿ ರೀ ಅಂದರು. ಅದಕ್ಕೆ 7% ಏನು ಇವರು ಎಲ್ಲ ಕೊಟ್ಟಿದ್ರಲ್ಲ ಅವರಿಗೆ, ಅದನ್ನು ತೆಗೆದು ಇವತ್ತು ಇಡೀ ಲಿಂಗಾಯತರೊಳಗೆ ಯಾರ್ಯಾರು 2Aದಾಗಿಲ್ಲಾರು ನಮ್ಮ ಪಂಚಮಸಾಲಿಗಳು ಆದಿಬಣಿಗರು ಏನೇನು ಕೂಡೋಕ್ಕಲಿಗರು ಎಲ್ಲರಿಗೂ ಕೊಡಿಸೋದು ಮಾಡಿದೀವಿ. ಮರಾಠ ಸಮಾಜಕ್ಕೆ ಕೊಡಿಸೋದು ಮಾಡಿದ್ದೀವಿ.
ಜೈನ ಸಮಾಜಕ್ಕೆ ಕೊಡಿಸೋದು ಮಾಡಿದ್ದೀವಿ. ಅದೇ ರೀತಿ ಕ್ರಿಶ್ಚಿಯನ್ ಸಮಾಜಕ್ಕೂ 7% ಸಪ್ರೇಟ್ ನಮ್ಗೆ ಕೊಟ್ಟಾರ. ಇವರು ಒಬ್ಬ ಧಾರವಾಡದಾಗ ಒಬ್ಬ ಅಂಜುಮನೆ ಇಸ್ಲಾಂದ ಒಬ್ಬ ಸುಪ್ರೀಂ ಕೋರ್ಟ್ನಾಗ ಸ್ಟೇ ತಂದಾನ. ನಮ್ಮ ಸರ್ಕಾರ ಅಲ್ಲಿ ಬಂದೇ ಬರ್ತದೆ, ಆ ಸ್ಟೇ ವೆಕೆಟ್ ಮಾಡ್ತೀವಿ. 7% ಲಿಂಗಾಯತರು ಯಾರು ಭಾಳ ಸ್ಪಷ್ಟವಾಗಿ ಬರ್ಸಿಂದ ವೀರಶೈವ ಲಿಂಗಾಯತ ಪಂಚಮಸಾಲಿ ಆದಿ ಕೂಡು ಒಕ್ಕಲಿಗ ಯಾವ್ಯಾವ ಸಮಾಜ 2A ಎಲ್ಲ ಜಾತಿ ಉಪಜಾತಿ ಬರೆಸಿ ಮರಾಠ ಸಮಾಜ ದೊಡ್ಡದು ಹೋರಾಟ ಮಹಾರಾಷ್ಟ್ರದಾದರೂ ಇಲ್ಲಿ ನಾವು ಅವ್ರಿಗೆ 7%ಆಗ ನಾವು ಲಿಂಗಾಯತ ನೋಡು ಅವ್ನು ತೊಗೊಂಡು, ಯಾಕಂದ್ರೆ ಅಮಿತ್ ಶಾ ಕರ್ಸಿದ್ರು ನಮ್ಮ ದಿಲ್ಲಿಗೆ ಕ್ಯಾ ಕರ್ರಿ ಎತ್ತ ಅಂದರು, क्या कुछ भी नहीं, वो रिजर्वेशन देने का नहीं तो मैं सुनूंगा नहीं. क्या ऐसा पागल लोग है तुम? मैं पागल ही हूँ ಅಂತ ನಾ ಹುಚ್ಚೆ ಇದ್ದೀನಿ. ಅದು ನನಗೇನು ಮುಖ್ಯಮಂತ್ರಿ ಕುರ್ಚಿ ಬೇಡ, ನೀನು ಮಂತ್ರಿ ಬೇಡ. ಯಡಿಯೂರಪ್ಪಗೆ ಅದೇ ಹೇಳಿದೆ, ನಿನ್ನ ಮಂತ್ರಿ ಎಲ್ಲ ಇಟ್ಕೋ. ನಾವು ವಾಜಪೇಯಿ ಸರ್ಕಾರನ ಮಂತ್ರಿ ಆದವ ಮೀಸಲಾತಿ ಕೊಡುತ್ತೆ. ಯಡಿಯೂರಪ್ಪರಿಗೆ ಬೊಮ್ಮಾಯಿ ಜೋಡೆ ಜಗಳ, ವಿಧಾನಸೌಧ ಬಾವಿಗಿಳಿದೆ. ಯಾವ MLAಗಳು ನನ್ನ ಬಾವಿಗೆ ಬರಲಿಲ್ಲ, ಎಲ್ಲ ನಾಟಕ ಕಂಪ್ನಿ. ಹೊರಗೆ ಬರೋಣ ಪಂಚಮಸಾಲಿ ಮೀಸಲಾತಿ ಸಿಗ್ಬೇಕಂತ ಬರೀ ಭಾಷಣ ಹೊಡೆದು ದೊಡ್ಡ ದೊಡ್ಡ ಭಾಷಣ ಮಾಡೇ ಹೋದರು. ಈಗೆಲ್ಲ ಬುಕ್ಕಿಂಗ್ ಗಿರಾಕಿಗಳು, ಒಬ್ಬ ಬುಕ್ಕಿಂಗ್ ಸ್ವಾಮಿ ಅಂತ ಅದ ನಮ್ದ್ರಾಗ. ಅವ್ನು ಹೇಳಿನ ಮನೆ ಈಗೆಲ್ಲ ಕಾಂಗ್ರೆಸ್ ಓಟ್ ಹಾಕತ್ತ ಹೇಳಕತ್ತ. ಬೊಮ್ಮಾಯಿಗೆ ಹೇಳಿದೆ ಬದ್ಮಾಸ್ ಅದನ್ರಿ, ಇವನೇನು ನಂಬೇಡ್ರಿ ಅಂದನ. ಇಲ್ಲ ಒಬ್ಬಗೌಡ್ರ ನೋಡ ನಮ್ಮ ಹಾವೇರಿಗೆ 2 ಲಕ್ಷ ಪಂಚಮಸಾಲಿ ಊಟದ ಸುಮ್ಮನೆ ಹಬ್ಬಸಲಾಕತ್ತಿದ್ದ. ಹೆಲಿಕಾಪ್ಟರ್ ತೊಗೊಂಡು ಅಡ್ಡಾಡ್ತು ಗಿರಾಕಿ ನಮ್ಮದು ಬೊಮ್ಮಾಯಿ. ಈಗ ಹಾವೇರಿಯಾಗನೇ ಕಾಂಗ್ರೆಸ್ಗೂ ಊಟ ಹಾಕಲಾಕತ್ತದ. 15 ಕೋಟಿ ರೂಪಾಯಿ ಕೊಟ್ರಿ ಬೊಮ್ಮಾಯಿ ಯಡಿಯೂರಪ್ಪ ಕೂಡಿ ಕೊಡಲೇ ಅಂದ್ರೆ ಮಾನ್ಯ ನೋಡ್ರಿ ಗ್ರಾಮ ಸೇವಕ ಅದೇನು PDO ಅವನು ಡೂಪ್ಲಿಕೇಟ್ ಸಹಿ ಮಾಡಿ ರೊಕ್ಕ ತೆಗದಾರ. ಇಂಥವ್ರು ಅದಾರ ನಮ್ಮಲ್ಲಿ ಒಬ್ಬೊಬ್ಬರು ಸ್ವಾಮಿಗಳು ಕ್ಯಾಮಿ ಒಳಗೆ ಇರ್ತಾರೆ, ಮಾಡೋದೆಲ್ಲ ಇಂಥ ನಾಟಕ ಕಂಪ್ನಿ. ಇನ್ನು ನಾವೇ ಚಲೋ ರಾಜಕಾರಣಿಗಳು. ಅದಕ್ಕೆ ಅವ್ರು ಬಂದು ಹೇಳ್ತಾರೆ ಕಾಂಗ್ರೆಸ್ ಪಂಚಮಸಾಲಿಯರಿಗೆ ಅನ್ಯಾಯ ಆಗೈತಿ, ನಾವು ಹೋರಾಟ ಮಾಡ್ಲಕತ್ತೀವಲ್ಲ ಆಗೈತಲ್ಲ. ಮುಂದೆ ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ತಲೆಯಾಗ ಕರ್ನಾಟಕದ ಮುಖ್ಯಮಂತ್ರಿ ಪಂಚಮಸಾಲಿಯರು ಮಾಡ್ಬೇಕಂತ ನಿರ್ಣಯ ಮಾಡಿದ್ರೆ ಅವಾಗ ಏನು ಮಾಡೋದ್ರಿ, ಒಂದು MP 2 MP ತಗೊಂಡು ಉತ್ತರ ಕನ್ನಡದ ಮುಖ್ಯಮಂತ್ರಿ ಆಗ್ಬೇಕಿಲ್ಲ. ಅದನ್ನ ನಾ ತೊಗೊಂಡು ಬರ್ತೀನಿ. ನನ್ನ ಬಲ್ ದಮ್ ಐತಿ, ತಾಕತ್ತೈತಿ. ಯಾರು ನಮ್ಮ ಉಮೇಶ್ ಕತ್ತಿ ಅವ್ರು ಹೇಳ್ತಿದ್ರಲ್ಲ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ನಾರೇ ಆಗ್ತೀನಿ, ನನ್ನ ಮಗನೇ ಆಗ್ತೀನಿ ಅಂತಲ್ಲ. ನಾವು ಉಮೇಶ್ ಕತ್ತಿ ಅಗದಿ ಖಾಸ್ ದೋಸ್ತರು. ಇವತ್ತು ಪಾಪ ಅವರು ಸ್ವರ್ಗದಾಗ ಅದಾರ, ಅವ್ರ ಬದಿ ನಾ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ. ಏನು ನೋಡಲ್ಲ, ಎಲ್ಲರೂ ಸರ್ಕಾರಿ ಪಂಚಮಸಾಲಿಯರು ಕೊಟ್ಟಿಲ್ಲ ಏನು ಅಪಪ್ರಚಾರ ಮಾಡ್ತಾರಲ್ಲ. MP ತೊಗೊಂಡು ಏನು ಮಾಡೋರದಿ ಕರ್ನಾಟಕ ಮುಖ್ಯಮಂತ್ರಿ ಆದ್ರೆ ಅವತ್ತು ಎಲ್ಲ ರಿಸರ್ವೇಷನ್ ಡಿಕ್ಲೇರ್ಡ್, ಎಲ್ಲ ಸಮುದಾಯಕ್ಕೆ ನ್ಯಾಯ. ಏನ್ರಿ ಹಣ ಸಭಾನ ಜೊಲ್ಲೆ ಯಾರ ನನಗೆ ಸಪೋರ್ಟ್ ಮಾಡ್ತೀರಿಲ್ಲ? ಕೇಳೋದು ಅದ್ರಾಗ ಏನಪ್ಪ, ನಾವು ಕೇಳೋರು ಬರೀ ನಿಮ್ಮ ಅಪ್ಪ ಮಕ್ಕಳಿಗೆ ಆ ಕಡೆಯವ್ರು ಯಾವ್ದು ನಾವೇನು ಕಿಸಿಲಾಕತ್ತೀವಿ. ನಾವು ಕೇಳೋರೇ ನಾವು ಉತ್ತರ ಕರ್ನಾಟಕದವ್ರೆ ಈ ಸಲ BJP ಅಂದ್ರೆ ನಾವೇ ಮುಖ್ಯಮಂತ್ರಿ. ಇವರು ಮಾಧ್ಯಮದವ್ರು ಏನಾರೇ ವಿವಾದ ಆಗ್ಬೇಕಂದ್ರೆ ಆಮೇಲೆ ಯಾಕಂದ್ರೆ ನಮ್ಮ ನ್ಯಾಯ ಸಿಗಬೇಕು. ಉಮೇಶ್ ಕತ್ತಿಯವ್ರ ಕನಸ ನನಸಾಗಬೇಕು. ನೀವೆಲ್ಲ ಏನು ಮಾಡಬೇಕು? BJP ವೋಟ್ ಹಾಕ್ಬೇಕು. ಇವತ್ತು ಜೊಲ್ಲೆಯವ್ರು ಆರಿಸ್ತಾನೆ ಬಿಟ್ರೆ ನಮಗೆಲ್ಲ ಮ್ಯಾಕ್ ಕೂತ ಕ್ರೆಡಿಟ್ ಕೊಡ್ತದೆ. ನನಗೂ ಸ್ವಲ್ಪ ಬರ್ತದಿಲ್ರಿ. ಅದಕ್ಕೆ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ಉತ್ತರ ಕರ್ನಾಟಕದ 14 BJP ತೊಗೊಂಡ್ರು ಮುಂದಿನ ಕರ್ನಾಟಕ ಮುಖ್ಯಮಂತ್ರಿ ನಾವೇ ಇರ್ತೀವಿ ಅಂತ ಹೇಳಿ ಕೇಳ್ಕೊಂಡು ನಿಮ್ಗೆ ಹಾಕ್ಬಿಡ್ತೀನಿ. ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ನರೇಂದ್ರ ಮೋದಿ ಅವರಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ನಾಯಕರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಕಾರ್ಯಕರ್ತರಿಗೂ ಮಾಧ್ಯಮ ಮಿತ್ರರಿಗೂ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯವರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮ
अक्षय इकडं